ಗ್ಯಾರಂಟಿ ಮೂಲಕ ಅಧಿಕಾರದ ಗದ್ದುಗೆ ಏರಿದ ಕಾಂಗ್ರೆಸ್ ಸರ್ಕಾರ 1000 ದಿನ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ಬೃಹತ್ ಸಾಧನಾ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡಿತು. ವೇದಿಕೆ ಮೇಲೆ ಅಬ್ಬರಿಸಿ ಕಾಂಗ್ರೆಸ್ ಸಾಧನೆ ಬಣ್ಣಿಸಿದ ಸಿಎಂ ಬಿಜೆಪಿ ವಿರುದ್ಧವೂ ಗುಡುಗಿದ್ದಾರೆ. ಮಿಸ್ಟರ್ ವಿಜಯೇಂದ್ರ, ಒಂದು ಕಾರ್ಯಕ್ರಮ ಜನರಿಗೋಸ್ಕರ ಬಿಜೆಪಿಯವರು ಜನತಾದಳರು ಕೊಟ್ಟಿದ್ರೆ ನಿಮಗೆ ರಾಜಕೀಯದಲ್ಲಿ ಮಾತಾಡುವಂತ ಶಕ್ತಿ. ಈ 2 ವರ್ಷ 9 ತಿಂಗಳಲ್ಲಿ ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತುಗಳನ್ನ ಈಡೇರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಪಂಚ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ 1000 ದಿನ ಪೂರೈಸಿದೆ. ನಾಯಕರಲ್ಲಿ ಉತ್ಸಾಹ ದುಪ್ಪಟ್ಟಾಗಿದೆ. ವಿಪಕ್ಷಗಳ ಟೀಕೆ, ಸರ್ಕಾರದೊಳಗಿನ ಅಧಿಕಾರ ಹಂಚಿಕೆ ಜಟಾಪಟಿ ಮಧ್ಯೆ ಇವತ್ತು ಏಲಕ್ಕಿನಾಡು ಹಾವೇರಿಯಲ್ಲಿ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ನಡೆಸಲಾಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಆದಿಯಾಗಿ ಸಂಪುಟದ ಸಚಿವರು, ಶಾಸಕರು, ಪಕ್ಷದ ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸರ್ಕಾರಿ ಕಾರ್ಯಕ್ರಮ ಒಂದು ರೀತಿಯ ಶಕ್ತಿ ಪ್ರದರ್ಶನದಂತೆಯೇ ಭಾಸವಾಗ್ತಿತ್ತು. 1,20,000 ಜನರಿಗೆ ಭೂ ಹಕ್ಕು ಪತ್ರ. ಕಾಂಗ್ರೆಸ್ನ 6ನೇ ಗ್ಯಾರಂಟಿ ಅಂತ ನಾಯಕರ ಬಣ್ಣನೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತ್ಯೇಕವಾಗಿಯೇ ಆಗಮಿಸಿದ್ರು. ಸುಮಾರು 100 ಎಕರೆ ವಿಸ್ತೀರ್ಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ 30 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಯಿತು. ಈ ವೇಳೆ ವಿವಿಧ ಕಾಮಗಾರಿಗಳಿಗೂ ಚಾಲನೆ ನೀಡಲಾಯಿತು. ಮುಖ್ಯಮಂತ್ರಿಗಳು ನೆರವೇರಿಸಿಕೊಡಬೇಕು. ಹಾವೇರಿ ಜಿಲ್ಲೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರನ್ನ ತರಾಟೆಗೆ ತೆಗೆದುಕೊಂಡ್ರು. ನಮ್ಮದು ನುಡಿದಂತೆ ನಡೆದ ಸರ್ಕಾರ. 590 ಭರವಸೆ ಕೊಟ್ಟಿದ್ದೆವು. ಅವುಗಳಲ್ಲಿ 243 ಭರವಸೆ ಈಗಾಗಲೇ ಈಡೇರಿಸಿದ್ದೇವೆ. ಆದ್ರೆ ಈ ಹಿಂದೆ ಇದ್ದ ಬಿಜೆಪಿ 600 ಭರವಸೆಯಲ್ಲಿ 10% ಈಡೇರಿಸಿಲ್ಲ. ನಮ್ಮ ಸರ್ಕಾರ ಆರ್ಥಿಕವಾಗಿ ಗಟ್ಟಿಯಾಗಿದೆ ಅಂತ ಅಬ್ಬರಿಸಿದ್ರು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಅವುಗಳಲ್ಲದೆ ಪ್ರಣಾಳಿಕೆಯಲ್ಲಿ ಹೇಳದೇ ಇರತಕ್ಕಂಥ ಭರವಸೆಗಳು ಸುಮಾರು 30 ಭರವಸೆಗಳನ್ನು ಈಡೇರಿಸಿದ್ದೇವೆ. ನಾವು ನುಡಿದಂತೆ ನಡೆದಿದ್ದೇವೆ. 2018ರಲ್ಲಿ ಭರವಸೆಗಳನ್ನು ಕೊಟ್ಟಿದ್ರು. ಸುಮಾರು 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳಲ್ಲಿ 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ನಮ್ಮ ಮೇಲೆ ವಿರುದ್ಧ ಟೀಕೆ ಮಾಡ್ತಾರೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಹಣ ಇಲ್ಲ, ಖಜಾನೆ ಖಾಲಿಯಾಗ್ಬಿಟ್ಟಿದೆ ಅಂತಕ್ಕಂಥ ಸುಳ್ಳು ಆರೋಪಗಳನ್ನ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧವೂ ಗುಟುರು ಹಾಕಿದ್ರು. ಸತತವಾಗಿ ರಾಜ್ಯದ ಪಾಲಿನ ತೆರಿಗೆಯಲ್ಲಿ ವಂಚನೆ ಮಾಡಲಾಗ್ತಿದೆ. ಇದನ್ನ ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು ಕೇಳ್ತಿಲ್ಲ ಅಂತಲೂ ಆರೋಪಿಸಿದ್ರು. ಕೇಂದ್ರಕ್ಕೆ ತೆರಿಗೆಯನ್ನು ಕೊಡ್ತಕ್ಕಂಥದ್ದು ಸುಮಾರು 4.5 ಲಕ್ಷ ಕೋಟಿಗೂ ಹೆಚ್ಚು, 4.5 ಲಕ್ಷ ಕೋಟಿಗೂ ಹೆಚ್ಚು ನಾವು ತೆರಿಗೆಯನ್ನ ಕೊಡ್ತಾ ಇದ್ದೀವಿ. ಆದರೆ ನಮಗೆ ಬರ್ತಕ್ಕಂಥದ್ದು ಕೇವಲ 60,000 ಕೋಟಿ ರೂಪಾಯಿಗಳು ಮಾತ್ರ. ಬಿಜೆಪಿಯವರು, ಬಸವರಾಜ ಬೊಮ್ಮಾಯಿ ಅವರು ಮಾತಾಡಲಿಲ್ಲ, ಪ್ರಹ್ಲಾದ್ ಜೋಶಿ ಅವರು ಮಾತಾಡಲಿಲ್ಲ, ಜಗದೀಶ್ ಶೆಟ್ಟರ್ ಮಾತಾಡಲಿಲ್ಲ. ಯಾರು ಕೂಡ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ಇದಕ್ಕೂ ಮುನ್ನ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಯಡಿಯೂರಪ್ಪನವರೇ, ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ವಿಜಯೇಂದ್ರ, ಅಶೋಕ್, ನೀವು ಈ ತರಹದ ಒಂದು ಕಾರ್ಯಕ್ರಮ ಕೊಟ್ಟಿದ್ರೆ ಮಾತನಾಡುವ ಶಕ್ತಿ ಇತ್ತು. ಈಗ ಮಾತನಾಡುವ ಶಕ್ತಿ ಕಳೆದುಕೊಂಡಿದ್ದೀರಿ ಅಂತ ಗುಟುರು ಹಾಕಿದ್ರು. ಅಲ್ಲದೆ 7ನೇ ಗ್ಯಾರಂಟಿ ಜಲ ಗ್ಯಾರಂಟಿ ಕೊಡ್ತೀವಿ ಅಂತಲೂ ಘೋಷಿಸಿದ್ರು. ಯಡಿಯೂರಪ್ಪನವರೇ,
ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ್, ಮಿಸ್ಟರ್ ವಿಜೇಂದ್ರ, ಇಂಥ ಒಂದು ಕೆಲಸ ನಿನ್ನ ಅವಧಿಯಲ್ಲಿ ಏನಾರು ಮಾಡಿದ್ರೆ ನಿಮ್ಗೆ ರಾಜಕೀಯದಲ್ಲಿ ಮಾತಾಡೋಂಥ ಶಕ್ತಿ ಇತ್ತು. ಆ ಶಕ್ತಿ ಎಲ್ಲ ಕೂಡ ಕಳ್ಕೊಂಡಿದ್ದೀರಿ. ಕೃಷ್ಣ, ಕಾವೇರಿ, ಮಾದಾಯಿ ಈ ಎಲ್ಲ ಯೋಜನೆಗಳಿಗೆ ರೈತರ ಬದುಕನ್ನು ಹಸಿರು ಮಾಡಲಿಕ್ಕೆ ನಮ್ಮ 6ನೇ ಗ್ಯಾರಂಟಿ, ನೀರಿನ ಗ್ಯಾರಂಟಿ ಅಲ್ಲ, 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ, 7ನೇ ಗ್ಯಾರಂಟಿ ನೀರಿನ ಗ್ಯಾರಂಟಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇನ್ನು ವೇದಿಕೆಯಲ್ಲಿ ಸಿಎಂ ಡಿಸಿಎಂ ನಡುವಿನ ಮುಸುಕಿನ ಕುರ್ಚಿ ಕದನಕ್ಕೆ ಸಾಕ್ಷಿ ಎಂಬಂತೆ ಇಬ್ಬರ ನಡುವಿನ ಮೌನ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಸಮಾವೇಶಕ್ಕೆ 1 ಗಂಟೆ ತಡವಾಗಿ ಆಗಮಿಸಿದ ಡಿಸಿಎಂ ವೇದಿಕೆಗೆ ಬಂದು ಜನರತ್ತ ಕೈಬೀಸಿದ್ರು. ವೇದಿಕೆಯಲ್ಲಿ ಸಿಎಂ ಕುಳಿತಿರೋದನ್ನ ಗಮನಿಸಿಯೂ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಕಡೆ ಕಣ್ಣು ತಿರುಗಿಸಿಯೂ ನೋಡದೆ ತೆರಳಿದ್ರು. ಸಿಎಂ ಸಿದ್ದು ಎಡಭಾಗಕ್ಕೆ 2 ಕುರ್ಚಿಯ ನಂತರ ಕುಳಿತಿದ್ದ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಆತ್ಮೀಯವಾಗಿ ಮಾತನಾಡಿಸಿದ್ರು. ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಸೇರಿದಂತೆ ಎಲ್ಲಾ ಸಚಿವರನ್ನ ಮಾತನಾಡಿಸಿದ ಡಿಕೆಶಿ ಬಿಜೆಪಿಯ ಉಚ್ಚಾಟಿತ ಶಾಸಕ ಶಿವರಾಮ್ ಹೆಬ್ಬಾರ್ ಸೇರಿದಂತೆ ಎಲ್ಲಾ ಶಾಸಕರು ಕುಳಿತಲ್ಲಿ ತೆರಳಿ ಹಸ್ತಲಾಘವ ಮಾಡಿ ಖುದ್ದಾಗಿ ಮಾತನಾಡಿಸಿದ್ರು. ಬಳಿಕ ಸಿಎಂ ಪಕ್ಕದ ಕುರ್ಚಿಯಲ್ಲಿ ಬಂದು ಕುಳಿತ ಡಿಕೆಶಿ ಸಿಎಂ ಕಡೆ ತಿರುಗಿಯೂ ನೋಡದೆ ಆಮಂತ್ರಣ ಪತ್ರಿಕೆ ಹಿಡಿದಿದ್ರೆ ಅತ್ತ ಸಿಎಂ ನ್ಯೂಸ್ ಪೇಪರ್ ಓದುತ್ತಾ ಕುಳಿತಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯರ ಶಿಲ್ಪಾಕೃತಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಲೋಕಾರ್ಪಣೆ ಮಾಡಬೇಕೆಂದು ತಯಾರಕರು ಕೇಳಿಕೊಂಡ್ರು. ಹೀಗಾಗಿ ಅನಿವಾರ್ಯವಾಗಿ ಡಿಸಿಎಂ ಡಿಕೆಶಿ ಶಿಲ್ಪಾಕೃತಿ ಲೋಕಾರ್ಪಣೆ ಮಾಡಿದಂತೆ ಕಂಡುಬಂತು. ಶಿಲ್ಪಾಕೃತಿಯನ್ನ ಲೋಕಾರ್ಪಣೆ ಮಾಡಿದ ಬಳಿಕ ನಗುಮುಖದಲ್ಲಿ 1-2 ಬಾರಿ ಸಿದ್ದರಾಮಯ್ಯನ ಡಿಕೆಶಿ ಮಾತನಾಡಿಸಿದ್ದನ್ನ ಬಿಟ್ರೆ ಉಳಿದ ಬಹುತೇಕ ಸಮಯ ಇಬ್ಬರೂ ಮೌನವಾಗಿಯೇ ವೇದಿಕೆಯನ್ನ ಹಂಚಿಕೊಂಡ್ರು. ಇನ್ನು ಸಿದ್ದರಾಮಯ್ಯ ಭಾಷಣಕ್ಕೆ ಎದ್ದೇಳುತ್ತಿದ್ದಂತೆ ವೇದಿಕೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಗಮಿಸಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಯಿತು. ಈ ಮಧ್ಯೆಯೂ ಕಾರ್ಯಕ್ರಮ ಐತಿಹಾಸಿಕವಾಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.